ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬಾ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ಗೂ ಕೂಡ ಈ ರೆಸಿಪಿನ ಮಾಡ್ಕೊಬಹುದು. ಅರ್ಧದಷ್ಟು ಸೌತೆಕಾಯಿ ಇದ್ದರೆ ಈ ರೆಸಿಪಿ ಈಸಿಯಾಗಿ ರೆಡಿ ಆಗುತ್ತೆ. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧದಷ್ಟು ತುರಿದಿರುವಂಥ ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಅರ್ಧದಷ್ಟು ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನಾವಿಲ್ಲಿ ಯಾವುದೇ ಥರದ ನೀರನ್ನ ಆ್ಯಡ್ ಮಾಡೋ ಥರ ಇಲ್ಲ. ಏನಕ್ಕಂದರೆ ನಮಗೆ ಆಲ್ರೆಡಿ ಸೌತೆಕಾಯಿ ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ನೋಡಿ, ನೀವು ನೀರು ಹಾಕ್ತೀರಾ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಒಂದು 2 ನಿಮಿಷ ನೆನೆಯೋಕೆ ಹಾಗೆ ಇಡೋಣ. ನೋಡಿ, ನಮಗಿಲ್ಲಿ 2 ನಿಮಿಷ ಆಗಿದೆ. ಹಾಗೆಯೇ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನಾನಿಲ್ಲಿ ರೊಟ್ಟಿ ತಟ್ಟಕ್ಕೆ ಒಂದು ಬಟ್ಟೆನ ಒದ್ದೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಟರ್ ಪೇಪರ್ನೂ ಕೂಡ ಯೂಸ್ ಮಾಡ್ಕೊಬಹುದು. ನಿಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ನೀವು ಆರಾಮಾಗಿ ತಟ್ಕೊಬೋದು. ನಮಗಿಲ್ಲಿ ರೊಟ್ಟಿನೂ ರೆಡಿ ಆಯಿತು. ಹಾಗೆಯೇ ತವಾ ಕೂಡ ನಮಗಿಲ್ಲಿ ಬಿಸಿಯಾಗಿದೆ. ಇವಾಗ ನಾನಿಲ್ಲಿ ರೊಟ್ಟಿನ ಹಾಕಿಬಿಟ್ಟು ನೀವು ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇಲ್ಲ ಎಣ್ಣೆ ಹಾಕಿಬಿಟ್ಟು ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೊಬಹುದು. ನಿಮಗೆ ರೊಟ್ಟಿ ಇನ್ನೂ ತೆಳ್ಳಗೆ ಬೇಕಂದರೆ ನೀವು ಇನ್ನೂ ದೊಡ್ಡ ರೊಟ್ಟಿ ಕೂಡ ಮಾಡ್ಕೊಬಹುದು. ರೊಟ್ಟಿ ಯಾವುದೇ ರೀತಿ ಹರಿಯೋದಿಲ್ಲ. ನೋಡಿ, ಎರಡೂ ಬದಿಗೆ ನೀಟಾಗಿ ಬೇಯಿಸಿದರೆ ನಮಗಿಲ್ಲಿ ಸೌತೆಕಾಯಿ ರವೆ ರೊಟ್ಟಿ ಈಸಿಯಾಗಿ ರೆಡಿ ಆಗುತ್ತೆ. ತುಂಬಾ ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಸೌತೆಕಾಯಿ ರವೆ ರೊಟ್ಟಿನ ಮಾಡ್ಕೊಬಹುದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.